ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸಿಂಪಲ್ಲಾಗಿ ಕ್ರೋಶ ಡಿಸೈನ್ಸ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ. ದೆನ್ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ವಿಡಿಯೋನ ಲೇಟ್ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮಾಮೂಲಿ ನಾನು ಮುಂಚೆ ಯೂಸ್ ಮಾಡೋ ಅಂಥದ್ದೇ 10 mm ನೀಡಲ್ ತೊಗೊಂಡಿದ್ದೀನಿ, ಮೀನ್ಸ್ ಕ್ರೋಶ ನೀಡಲ್. 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಇರುತ್ತೆ. ಸೊ ಫಸ್ಟು ಕ್ರೋಶ ನೀಡಲ್ನ ಈ ಥರ ತೊಗೊಂಡು ಒಂದು ಸಲ ರೋಲ್ ಮಾಡಿ ಮೇಲ್ಗಡೆ ತಂದು ಒಂದು ಸಲ ಲಾಕ್ ಮಾಡೋವಂಥದ್ದು, ಮತ್ತು ಇನ್ನೊಂದು ಸಲ ಲಾಕ್ ಮಾಡಿ. ಓಕೆ, ಮತ್ತು ಎರಡು ತಗೊಂಡು ಮತ್ತು ಕ್ರೋಶನ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಫ್ರೆಂಡ್ಸ್ ಗ್ಯಾಪ್ ಕೊಡಬೇಡಿ. ಸೊ ಪಕ್ಕದಲ್ಲೇ ಇನ್ನೊಂದು ಸಲ ಹೋಗಿಬಿಟ್ಟು ಸೂಜಿ ಮೇಲೀಗ ಡಬಲ್ ಥ್ರೆಡ್ ಆಗುತ್ತೆ. ಸೊ ಒಂದರಲ್ಲಿ ಒಂದು ಸಲ, ನೆಕ್ಸ್ಟ್ ಮತ್ತೊಂದು ಸಲ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಮತ್ತೆ ಥ್ರೆಡ್ ತಂದು 2 ಲೂಪ್ ಆಗುತ್ತೆ, 3 ಲೂಪ್ ಆಗುತ್ತೆ. ಸೊ ಫಸ್ಟು ಸೆಕೆಂಡ್ ಎರಡನ್ನು ತಗೊಳ್ಳೋದು, ಮತ್ತು ಇನ್ನೆರಡು ಮಿಕ್ಕುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಇನ್ನೆರಡು ಅಂತ ತಗೊಳ್ಳೋವಂಥದ್ದು, ಮತ್ತು ಪಕ್ಕದಲ್ಲೇ ಹೋಗಿ ಮತ್ತೆ ಎರಡರಲ್ಲೊಂದು, ಎರಡರಲ್ಲಿ 1. ಸೊ ನಾನು ಫಸ್ಟ್ ತೊಗೊಂಡಿರೋದನ್ನು ಕೌಂಟ್ ಮಾಡಿ 4 ಅಂತ ತೊಗೊಂಡಿರ್ತೀನಿ. ಸೊ ನೀವು 4 ಆದರೂ ತೊಗೊಬೋದು, 6 ಆದರೂ ತೊಗೊಬೋದು. ಸೊ ನೆಕ್ಸ್ಟು 3 ಚೈನ್. ಈ 3 ಚೈನ್ ಏನಕ್ಕೆ ಅಂತಂದರೆ ನಾವು ಕುಚ್ಚಾಕೋದಕ್ಕೆ 3 ಚೈನ್ನ ತೊಗೊಂಡು ಒಂದು ಸಲ ಸೂಜಿನ ರೋಲ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ, ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನಾವು ಮತ್ತೆ 3 ಲೂಪ್ ಆಗುತ್ತೆ, ಎರಡರಲ್ಲಿ 1, ಎರಡರಲ್ಲಿ 1, ಪಕ್ಕದಲ್ಲೇ ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1 ತಗೊಳ್ಳಿ, ಎರಡರಲ್ಲಿ 1 ತಗೊಳ್ಳಿ. ನೆಕ್ಸ್ಟ್ 4th 1 ಪಕ್ಕದಲ್ಲೇ ತೊಗೊಬೇಕು ಫ್ರೆಂಡ್ಸ್, ಗ್ಯಾಪ್ ಕೊಡಬೇಡಿ. ನೆಕ್ಸ್ಟ್ ಈ ಥರ ಕಾಣುತ್ತೆ. ಅದಾದಮೇಲೆ 1 ಬೀಡ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಸೊ ಫ್ಲವರ್ ಬೀಡ್ ತೊಗೊಂಡು ಸ್ವಲ್ಪ ದಾರದ ಮೇಲೆ ತೊಗೊಂಡು ಮಣಿನ ದಾರದಿಂದ ಪುಷ್ ಮಾಡಿ ನೆಕ್ಸ್ಟ್ ಒಂದು ಲಾಕ್ ಹಾಕುವಂಥದ್ದು. ಒಂದು ಲಾಕ್ ಆದಮೇಲೆ ಮತ್ತೆ ಸೇಮ್ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನೋಡಿದ್ಮೇಲೆ ಮತ್ತೆ ನಮಗೆ 3 ಲೂಪ್ ಸಿಗುತ್ತೆ, ಎರಡರಲ್ಲಿ 1, ಎರಡರಲ್ಲಿ 1, ಪಕ್ಕದಲ್ಲೇ ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1, ನೆಕ್ಸ್ಟ್ 4th 1 ಪಕ್ಕದಲ್ಲೇ ಫ್ರೆಂಡ್ಸ್, ಗ್ಯಾಪ್ ಕೊಡಬೇಡಿ, ಎರಡರಲ್ಲಿ 1, ಎರಡರಲ್ಲಿ 1, ಮತ್ತು 3 ಚೈನ್ 1 2 3, ಮತ್ತು ಸೂಜಿ ಮೇಲೆ ಒಂದು ಸಲ ಎಲ್ಲಿ ಬರುತ್ತಲ್ಲಿ ನೋಡಿ, ಎರಡರಲ್ಲಿ 1, ಎರಡರಲ್ಲಿ 1, ಪಕ್ಕದಲ್ಲೇ ಎರಡರಲ್ಲಿ 1, ಎರಡರಲ್ಲಿ 1, ಮತ್ತು ಎರಡರಲ್ಲಿ 1, ಇನ್ನೊಮ್ಮೆ ಎರಡರಲ್ಲಿ 1, ಮತ್ತು ಈಗ ಫಸ್ಟ್ 4 ಚೈನು, ಆಮೇಲೆ 3 ಚೈನು, ನೆಕ್ಸ್ಟ್ ಮತ್ತೆ 4 ಡಬಲ್ ಚೈನು, 1 ಬೀಡು, ಮತ್ತು 4, ಮತ್ತು 3 ಚೈನ್ಸ್, ಮತ್ತು 4 ಡಬಲ್ ಕ್ರೋಶ, ನೆಕ್ಸ್ಟ್ ಮತ್ತೆ 1 ಬೀಡು ಗೋಲ್ಡ್ ಫ್ಲವರ್ ಬೀಡ್ ತೊಗೊತಿದ್ದೀನಿ. ಸೊ ಹೋಲಿಗೆ ಹಾಕಿ ಮತ್ತು ಬೀಡ್ ತಂದು ಹಾಕುವಂಥದ್ದು, ಮತ್ತು ಒಂದು ಸಲ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಎರಡರಲ್ಲಿ 1,
ಒಂದು ಪಕ್ಕದಲ್ಲೇ 2 ಲೂಪ್ ಬರುತ್ತೆ, 2ರಲ್ಲಿ ಒಂದು. ಮತ್ತು ನಾವು ಬೀಡ್ಸ್ ಹಾಕಿದ್ಮೇಲೆ ಆಗಲಿ ಅಥವಾ 3 ಚೈನ್ಸ್ ಹಾಕಿದ್ಮೇಲೆ ಆಗಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂತ ಅಂದಾಗ ನೀವು ತುಂಬ ಟೈಟು ಆಗದೆ ತುಂಬ ಲೂಸು ಆಗದೆ ಸರಿಯಾಗಿ ನೋಡಿ ಪಾಯಿಂಟ್ ಎಲ್ಲಿಟ್ಕೊಂಡು ಇದೇ ಥರ ಇಲ್ಲಿ ಎಳೆದು ಹಾಕೋದಾಗಲಿ ಅಥವಾ ಇಲ್ಲಿಗೆ ಈ ಥರ ತೊಗೊಬಂದರೆ ಲೂಸ್ ಆಗುತ್ತೆ. ಮತ್ತು ಸ್ವಲ್ಪ ಮುಂದೆ ತೊಗೊಂಡೋದ್ರೂ ನಮಗೆ ರಿಂಕಲ್ ಬಿಡುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಥ್ರೆಡ್ನ ತೊಗೊಬರ್ಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಲ್ಲೂ ಕೂಡ ರಿಂಕಲ್ ಬರಲ್ಲ ಸ್ಯಾರಿಲಿ. ಇದೇ ಥರ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶಾ ಹಾಕಿ, ಆಮೇಲೆ 3 ಚೈನ್, ಮತ್ತು 4 ಡಬಲ್ ಕ್ರೋಶಾ, 1 ಬೀಡ್, 3 ಮತ್ತು 4 ಡಬಲ್ ಕ್ರೋಶಾ, 1 ಬೀಡ್, 4 ಚೈನ್, ಇದೇ 3 ಚೈನ್ ಹಾಕ್ಕೊಂಡು ಇದೇ ಥರ ಲಾಸ್ಟಲ್ಲಿ ನೋಡಿ ಈ ಸೀರೆ ಫುಲ್ ಕಂಟಿನ್ಯೂ ಅಂದ್ಕೊಳ್ಳಿ. 4 ಡಬಲ್ ಕ್ರೋಶಾ, 3 ಚೈನ್, 4 ಡಬಲ್ ಕ್ರೋಶಾ, 1 ಬೀಡ್, 4 ಡಬಲ್ ಕ್ರೋಶಾ, 3 ಚೈನ್, 4 ಡಬಲ್ ಕ್ರೋಶಾ, 1 ಬೀಡ್, 4 ಡಬಲ್ ಕ್ರೋಶಾ, 3 ಚೈನ್, 4 ಡಬಲ್ ಕ್ರೋಶಾ, ಮತ್ತು ಬೀಡ್, 4 ಡಬಲ್ ಕ್ರೋಶಾ. ಇದೇ ಥರ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಲಾಸ್ಟಲ್ಲಿ 2 ಚೈನ್ನ ಹಾಕಿಬಿಟ್ಟು ಸೀಸರ್ನಲ್ಲಿ ಕಟ್ ಮಾಡಿ ನೆಕ್ಸ್ಟು ನಿಧಾನಕ್ಕೆ ತಗೊಬಂದರೆ ಇಲ್ಲಿ ಲಾಕ್ ಆಗುತ್ತೆ. ಈ ಥರ ಮಾಡಿರೋದನ್ನು ನಾವು ಬ್ಯಾಕ್ ಸೈಡಿಗೆ ಇಲ್ಲಿಗೆ ಗಮ್ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಸ್ಟಲ್ಲಿ ಇರುತ್ತಲ್ಲ, ಸೊ ಫ್ಯಾಬ್ರಿಕ್ ಗ್ಲೂ ತಗೊಂಡು ಇಲ್ಲಿ ಲಾಸ್ಟಲ್ಲಿ ಈ ಜಾಗಕ್ಕೆ ಸ್ವಲ್ಪ ಗ್ಲೂ ಹಾಕಿ ಈ ಥರ ಪೇಸ್ಟ್ ಮಾಡುವಂಥದ್ದು. ಈ ಥರ ಪೇಸ್ಟ್ ಮಾಡೋದ್ರಿಂದ ನಮ್ಮ ಸ್ಯಾರಿ ಚೈನ್ಗಳು ಬಿಚ್ಚಿ ಬರಲ್ಲ ಅಂತ ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲೂ ಅಷ್ಟೇ ಸ್ವಲ್ಪ ಗ್ಲೂ ಹಾಕಿ ಅದನ್ನು ಗಮ್ ಪೇಸ್ಟ್ ಮಾಡುವಂಥದ್ದು. ಸೊ ಈ 1 2 3 ಕುಚ್ಚನ್ನು ಹಾಕಿದ್ರೆ ನಮ್ಮ ಪ್ಯಾಟ್ರನ್ ಕಂಪ್ಲೀಟ್ ಆಗುತ್ತೆ. ಸೊ ಯಾರ್ಯಾರು ಈಗ ತಾನೇ ಕ್ರೋಶಾ ಕಲಿಯೋರಿದ್ದೀರಾ, ಸೊ ಈ ಪ್ಯಾಟ್ರನ್ನ ಕಲಿಯೋದ್ರಿಂದ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಕಟ್ ಮಾಡಿ ನೆಕ್ಸ್ಟ್ ನೀಟಾಗಿ ತಗೊಂಡು ಕಟ್ ಮಾಡುವಂಥದ್ದು. ಓಕೆ ಫ್ರೆಂಡ್ಸ್, ಎಕ್ಸ್ಟ್ರಾ ಏನಾದರೂ ಥ್ರೆಡ್ ಬಂದಲ್ಲಿ ಅದನ್ನು ನೀಟಾಗಿ ಈ ಥರ ತೊಗೊಂಡು ಟ್ರೈ ಮಾಡುವಂಥದ್ದು. ನಾನು ಕಟ್ ಮಾಡೋದ್ರಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬರೋಲ್ಲ, ಯಾಕೆಂದರೆ ನಾನು ಮುಂಚೆನೇ ಹೇಳಿದ್ದೀನಿ ನಾವು ಎಷ್ಟು ತೊಗೊತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡು ಟ್ರಿಮ್ ಮಾಡಬೇಕಾಗಿರುತ್ತೆ ಅಂತ. ಸೊ ಮತ್ತು ಇನ್ನೊಂದು ಹಾಕೋಣ. ಸೊ ಮಾಮೂಲಿ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಕ್ರೋಶಾದೊಳಗೆ ನೆಕ್ಸ್ಟ್ ಕುಚ್ಚನ್ನ ರೆಡಿ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನಾವು ಹಾಕುವಂಥದ್ದು. ನೆಕ್ಸ್ಟ್ 1 ಲಾಕ್ 3 ಟೈಮ್ 4 ಟೈಮ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಸೈಡಿಂದ ಜರಿನ ತೆಗೆಯುವಂಥದ್ದು. ಈ ಥರ ಯಾಕೆ ಮಾಡೋದು ಅಂತಂದರೆ ಜರಿ ಫ್ರಂಟ್ ಎಲ್ಲೂ ವಿಸಿಬಲ್ ಆಗಲ್ಲ ಮತ್ತು ಪ್ಯಾಟ್ರನ್ ಕೂಡ ಫಿನಿಶಿಂಗ್ ಆಗಿ ಬರುತ್ತೆ ಅಂತ ನಾವು ಆ ಥರ ಮಾಡುವಂಥದ್ದು. ನೆಕ್ಸ್ಟ್ ನೀಟಾಗಿ ನೋಡಿಕೊಂಡು ಎಷ್ಟು ಬೇಕಷ್ಟಕ್ಕೆ ಕಟ್ ಮಾಡುವಂಥದ್ದು. ನೋಡಿ, ಸಿಂಪಲ್ ಪ್ಯಾಟ್ರನ್. ಈಗ ತಾನೇ ಕ್ರೋಶಾ ಕಲಿಯೋರಿಗಾದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ತುಂಬಾ ಸಿಂಪಲ್ ಡಿಸೈನ್ ಆಗಿರುತ್ತೆ ಕ್ರೋಶಾ ಡಿಸೈನ್ಸಲ್ಲಿ. ಸೊ ಈಗ ತಾನೇ ಕಲಿಯೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಸೊ ಇದನ್ನು ನೋಡಿ ನೀವು ಸಹ ನಿಮ್ಮ ಸ್ಯಾರಿಗಳಿಗೆ ಹಾಕ್ಕೊಳ್ಳಿ ಕ್ರೋಶಾ ಡಿಸೈನ್ಸ್ನ. ಸೊ ಓಕೆ, ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡೋದು ಮರಿಬೇಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಮತ್ತೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡಿರ್ತೀನಿ. ಸೊ ಕಡೆ ತನಕ ವಿಡಿಯೋನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇರೋದನ್ನು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್.